ಧರ್ಮಸ್ಥಳದ ಧರ್ಮಾಧಿಕಾರಿ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರ ಜನ್ಮದಿನದ ಪ್ರಯುಕ್ತ ಸರಕಾರಿ ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆ ಮಂಗಳೂರಿನಲ್ಲಿ ನವೆಂಬರ್ 25ರಂದು 455 ಒಳರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡಲಾಯಿತು. ಗುಳಿಗ ದೈವವನ್ನು ಭಕ್ತಿಯಿಂದ ಮನಸಾರೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ ನಮ್ಮೆಲ್ಲರ ಮಾರ್ಗದರ್ಶಕರು ಅನ್ನದಾತರು ನಮಗೆಲ್ಲರಿಗೂ ಸದಾ ಮಾರ್ಗದರ್ಶನ ನೀಡುವಂತಹ ನಮ್ಮ ಪೂಜ್ಯ ವೀರೇಂದ್ರ ಹೆಗ್ಡೆಯವರ ಇವತ್ತಿನ ಹುಟ್ಟುಹಬ್ಬದ ಒಂದು ವಿಶೇಷ ಸಂಭ್ರಮಾಚರಣೆಯ ಈ ಸಂದರ್ಭದಲ್ಲಿ ನಮ್ಮ ಮಂಗಳೂರು ತಾಲೂಕಿನ ಗ್ರಾಮಾಭಿವೃದ್ಧಿ ಯೋಜನೆ ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಈ ದಿವಸ ಪೂಜ್ಯರ ಒಂದು ಹುಟ್ಟುಹಬ್ಬವನ್ನು ಬಹಳ ಸಂತೋಷದಿಂದ ಆಚರಿಸುವಂತಹ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಆಸ್ಪತ್ರೆ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಏನು ರೋಗಿಗಳಿದ್ದಾರ ಅವರಿಗೆಲ್ಲರಿಗೂ ನಾವೆಲ್ಲರೂ ಸೇರಿಕೊಂಡು ಇವತ್ತು ಒಂದು ಹಣ್ಣು ಹಂಪಲನ್ನು ವಿತರಣೆ ಮಾಡಬೇಕು ಅಂತ ಹೇಳಿ ನಿರ್ಧಾರವನ್ನು ಮಾಡಿಕೊಂಡು ಈ ಒಂದು ಸಂದರ್ಭದಲ್ಲಿ ನಮಗೆ ಆ ಒಂದು ವ್ಯವಸ್ಥೆಗೆ ಪೂರಕವಾಗಿ ಇಲ್ಲಿಯ ಮ್ಯಾನೇಜಿಂಗ್ ಡೈರೆಕ್ಟರು ನಮಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನು ಅತ್ಯಂತ ಗೌರವದಿಂದ ಗುರುತಿಸಿಕೊಳ್ಳುತ್ತಾ ಡಾಕ್ಟರ್ ಶಿವಪ್ರಕಾಶ್ ಸರ್ ಅವರನ್ನು ಅತ್ಯಂತ ಗೌರವದಿಂದ ಗುರುತಿಸಿಕೊಳ್ಳುತ್ತಾ ಅವರಿಗೆ ವಿಶೇಷವಾಗಿ ನಾವು ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಜೊತೆಯಲ್ಲಿ ನಮ್ಮ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರತಕ್ಕಂತಹ ನಮ್ಮ ಈ ಹಾಸ್ಪಿಟಲ್ನ ವಿಶೇಷವಾಗಿ ಯೂರಾಲಜಿಯ ಮುಖ್ಯ ವೈದ್ಯರು ಹಾಗೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ಮತ್ತು ಧರ್ಮಸ್ಥಳಕ್ಕೆ ಬಹಳ ನಂಟನ್ನು ಹೊಂದಿರತಕ್ಕಂತಹ ಶ್ರೀಯುತ ಸದಾನಂದರವರು ನಮ್ಮೊಂದಿಗೆ ಡಾಕ್ಟರ್ ಸದಾನಂದರವರು ನಮ್ಮೊಂದಿಗೆ ಇದ್ದಾರೆ. ಅವರನ್ನು ಅತ್ಯಂತ ಗೌರವದಿಂದ ನಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರ 78ನೇ ಹುಟ್ಟುಹಬ್ಬದ ಈ ಸಂದರ್ಭದಲ್ಲಿ ತಾವೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ಬಡ ರೋಗಿಗಳಿಗೆ. ಇಲ್ಲಿ ಸುಮಾರು 10 ಜಿಲ್ಲೆಯಿಂದ ರೋಗಿಗಳು ಏನೂ ಇಲ್ಲದಂಥ ರೋಗಿಗಳು ಇಲ್ಲಿ ನಮ್ಮಲ್ಲಿ ಬಂದು ಇದು ಯೂರಾಲಜಿಗೆ ಅಂದರೆ ಕಿಡ್ನಿ ಶಸ್ತ್ರಚಿಕಿತ್ಸೆಗೆ ಸಂಬಂಧಿಸಿದ ವಾರ್ಡ್ ಆಗಿರೋದರಿಂದ ಮೇಲೆ CTBS ಮತ್ತು ನ್ಯೂರೋ ಸರ್ಜರಿ ವಾರ್ಡ್ ಇದೆ, ಪಕ್ಕದಲ್ಲಿ ಮೆಡಿಸಿನ್ ವಾರ್ಡ್ ಇದೆ, ಇದರ ತಾಗಿಕೊಂಡೇ ಡಯಾಲಿಸಿಸ್ ಇದೆ. ಯಾಕೆಂದರೆ ವೀರೇಂದ್ರ ಹೆಗ್ಡೆಯವರು ಡಯಾಲಿಸಿಸ್ಗೆ 2 ಮಿಷಿನನ್ನು ಉಚಿತವಾಗಿ ಕೊಟ್ಟಿದ್ದಾರೆ, ಅವರು ದಾನ ಮಾಡಿದ್ದಾರೆ. ಅದರಿಂದ ಅನೇಕ ರೋಗಿಗಳಿಗೆ ಪ್ರಯೋಜನ ಆಗಿದೆ. ಹಾಗಾಗಿ ಅದಲ್ಲದೆ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಬಡ ವರ್ಗದವರ ಪರವಾಗಿ ಕೆಲಸ ಮಾಡಿರುವಂತಹ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರ ಈ 78ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಮ್ಮ ವೆನ್ಲಾಕಿನ ಸುಮಾರು 178 ವರ್ಷಗಳ ಇತಿಹಾಸ ಇರುವಂತಹ ಇಲ್ಲಿ ಕೆಲಸ ಮಾಡಿರುವಂಥ 2 ವೈದ್ಯರಿಗೆ ನೊಬೆಲ್ ಪ್ರೈಸ್ ಕೂಡ ಸಿಕ್ಕಿದೆ. ಸೊ ಅಂಥ ಒಂದು ಖ್ಯಾತಿಯನ್ನು ವಿಕ್ಟೋರಿಯಾ ಆಸ್ಪತ್ರೆ ಬಿಟ್ಟರೆ ಅತೀ ದೊಡ್ಡ ಆಸ್ಪತ್ರೆ, ಸುಮಾರು 2200 ಬೆಡ್ಡಿನ ಆಸ್ಪತ್ರೆ. ಈ ಆಸ್ಪತ್ರೆಯಲ್ಲಿ ಬರುವಂಥ ಎಲ್ಲ ಬಡ ರೋಗಿಗಳಿಗೆ ನೀವು ವೀರೇಂದ್ರ ಹೆಗ್ಡೆಯವರ ಪರವಾಗಿ ಇವತ್ತು ಹಣ್ಣು ವಿತರಿಸಿದ್ದು ಅದೊಂದು ಬಹಳ ಪುಣ್ಯದ ಕೆಲಸ. ಸೊ ಅವರಿಗೆ ಇನ್ನಷ್ಟು ದೇವರು ಆರೋಗ್ಯ ಆಯುಷ್ಯವನ್ನು ನೀಡಲಿ.
ನಮ್ಮ ಶರವು ಮಹಾಗಣಪತಿ ಈ ವೆಲ್ಲಾಕಿನ ಜಾಗ ಶರವು ಮಹಾಗಣಪತಿಗೆ ಸೇರಿದ್ದು. ಅವರ ನಮ್ಮ ಗುಳಿಗನನ್ನು ಕೂಡ ನಾವು ನಂಬಿದ್ದೇವೆ, ಶರವಿಗೆ ಸಂಬಂಧಪಟ್ಟದ್ದು. ಅವನು ಕೂಡ ನಿಮಗೆ ಶ್ರೀ ಪರಮ ಪೂಜ್ಯರಿಗೆ ಅವರಿಗೆ ಇನ್ನಷ್ಟು ಆರೋಗ್ಯವನ್ನು ನೀಡಲಿ, ಇನ್ನಷ್ಟು ಜನಸೇವೆ ಮಾಡುವಂಥ ಹುಮ್ಮಸ್ಸನ್ನು ಭಗವಂತ ಮತ್ತು ದೈವ ಕೊಡಲಿ ಅಂತ ಪ್ರಾರ್ಥಿಸ್ತಾ ಇಲ್ಲಿ ಬಂದಿರುವಂಥ ಎಲ್ಲ ಕಾರ್ಯಕರ್ತರಿಗೆ ಶರವು ಮಹಾಗಣಪತಿ ಮತ್ತು ಗುಳಿಗ ನಿಮಗೆಲ್ಲ ಆರೋಗ್ಯವನ್ನು ನೀಡಲಿ. ಈ ಕಾರ್ಯಕ್ರಮದಲ್ಲಿ ಸರ್ಕಾರಿ ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆ ಜಿಲ್ಲಾ ಶಸ್ತ್ರಚಿಕಿತ್ಸಕರು ಮತ್ತು ಅಧೀಕ್ಷಕರು ಆದ ಡಾಕ್ಟರ್ ಶಿವಪ್ರಕಾಶ್ ಡಿಎಸ್ ಹಾಗೂ ಡಾಕ್ಟರ್ ಸದಾನಂದ ಪೂಜಾರಿ ಎಚ್ಒಡಿ ಮತ್ತು ಪ್ರೊಫೆಸರ್ ಯೂರೋಲಜಿ ಹಾಗೂ ಡಾಕ್ಟರ್ ಅವಿನಾಶ್ ಸಹಾಯಕ ಪ್ರಾಧ್ಯಾಪಕರು ಯೂರೋಲಜಿ ಮತ್ತು ಡಾಕ್ಟರ್ ಅಭಿಷೇಕ್, ಡಾಕ್ಟರ್ ಸುಬ್ರಹ್ಮಣ್ಯ, ಪಿಆರ್ಒ ನಿಕೇಶ್ ಕುಮಾರ್, ಡಾಕ್ಟರ್ ರಾಘವೇಂದ್ರ ಪ್ರಕಾಶ್ ಕಾರಂತ್, ಮಾಜಿ ಗವರ್ನರ್ ರೋಟರಿ ಕ್ಲಬ್ ಮಂಗಳೂರು, ಆಶಿಕ್ ಕುಮಾರ್ ಜೈನ್ ಕೂಳೂರು ಬೀಡು, ರತ್ನಾಕರ್ ಜೈನ್ ಅಧ್ಯಕ್ಷರು, ಜೈನ್ ಮಿಲನ್ ಮಂಗಳೂರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಜಿಲ್ಲಾ ನಿರ್ದೇಶಕರಾದ ದಿನೇಶ್ ಡಿ ಹಾಗೂ ಮಂಗಳೂರಿನ ತಾಲೂಕಿನ ಯೋಜನಾಧಿಕಾರಿಗಳಾದ ಸುರೇಂದ್ರ, ಪ್ರಗತಿಬಂಧು ಸ್ವಸಹಾಯ ಸಂಘಗಳ ಕೇಂದ್ರ ಒಕ್ಕೂಟ ಮಂಗಳೂರು ಇದರ ಅಧ್ಯಕ್ಷರಾದ ಶ್ರೀಮತಿ ಗೀತಾ ಪ್ರವೀಣ್, ನಿಕಟಪೂರ್ವ ಅಧ್ಯಕ್ಷರಾದ ಸತೀಶ್ ದೀಪಂ, ಮಂಗಳೂರು ತಾಲೂಕು ಭಜನಾ ಪರಿಷತ್ನ ಅಧ್ಯಕ್ಷರಾದ ಶ್ರೀ ಉಮೇಶ್ ಗಟ್ಟಿ, ತಾಲೂಕಿನ ಜಿಲ್ಲಾ ಒಕ್ಕೂಟದ ಪದಾಧಿಕಾರಿಗಳು ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಮಂಗಳೂರು ತಾಲೂಕಿನ ಸಮಸ್ತ ಸಿಬ್ಬಂದಿ ವರ್ಗದವರು, ಸರ್ಕಾರಿ ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆಯ ಎಲ್ಲಾ ಸಿಬ್ಬಂದಿ ವರ್ಗದವರು, ಎಲ್ಲ ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು.